ರೀ ರೀ ಕಾಫಿ ತೆಗೆದುಕೊಳ್ಳಿ. ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೇನೆ. ದೇವಸ್ಥಾನಕ್ಕ? ಏಕೆ? ಸರ್ವಶಕ್ತನಾದ ಭಗವಂತನನ್ನು ಪೂಜಿಸಿ ವರಬೇಡಲು ಹೋಗಿದ್ದೆ. ಏನೆಂದು? ನನಗೆ ಆಶ್ರಯ ನೀಡಿದ ಈ ನನ್ನ ದೇವರು ಸದಾ ಸುಖವಾಗಿರಲಿ, ನಗು ನಗುತ್ತಾ 100 ವರ್ಷ ನನ್ನ ಜೊತೆಗೂಡಿ ಬಾಳಲಿ ಎಂದು. ಓಹೋ, ನಿನಗೆ ಆಶ್ರಯ ನೀಡಿದ ಈ ನಿನ್ನ ದೇವರು ಸದಾ ಸುಖವಾಗಿರಲಿ, 100 ವರ್ಷ ನಗು ನಗುತ್ತಾ ನಿನ್ನ ಜೊತೆಗೂಡಿ ಬಾಳಲಿ ಎಂದು ಆ ಭಗವಂತನನ್ನು ಪೂಜಿಸಲು ಹೋಗಿದ್ದೀಯಾ? ಹಾಗಾದರೆ ಏನಂದ ನಿನ್ನ ಭಗವಂತ? ಓ, ನಿನ್ನ ಇಚ್ಛೆಯಂತೆ ಆಗಲಿ ಎಂದು ಹರಸಿ ಕಳಿಸಿದನು, ಅಥವಾ ಐ ಆಮ್ ಸಾರಿ ಬೇಬಿ, ನಾನಿವತ್ತು ಮೌನರಥದಲ್ಲಿದ್ದೇನೆ, ಇನ್ನೊಮ್ಮೆ ಬಾ ಎಂದು ಮುಖ ಸೂಚನೆ ಮಾಡಿ ಕಳಿಸಿದನು? ಹುಚ್ಚಿ, ಆ ದೇವರು ಗುಡಿಗುಂಡಾರಗಳಿಲ್ಲ ಕಣೆ, ನಿರ್ಮಲ ಮನಸ್ಸುಳ ನಿಜ ಭಕ್ತರ ಮನಸ್ಸೆಂಬ ಗುಡಿಯಲ್ಲಿದ್ದಾನೆ. ನಿಜ ಸ್ವಾಮಿ, ಆದರೂ ಹಿರಿಯರು ಕಟ್ಟಿಸಿದ ಅಪಾರ ವೆಚ್ಚದ ಆ ಗುಡಿಯಲ್ಲಿ ಆ ಕಲ್ಲಪ್ಪನನ್ನು ಯಾರು ಪೂಜಿಸಬೇಕೆಂಬ ಅನುಮಾನ ತಾನೆ. ಮಾತಿನಲ್ಲಿ ತಮ್ಮನ್ನು ಗೆಲ್ಲಲು ಈ ಬಡವಿಂದ. ಇದರಲ್ಲಿ ಸೋಲು ಗೆಲುವಿನ ಏನು ಬಂತು? ನೋಡು, ನೀನು ಸಾಕಷ್ಟು ಬುದ್ಧಿವಂತ ಇದ್ದೀಯ. ಪವಿತ್ರಾತ್ಮದರ ವಿಚಾರ ಮಂಥನದಲ್ಲಿ ಉದ್ಭವಿಸಿ ಪುಸ್ತಕದ ಪುಟ ಸೇರಿದ ಅನೇಕ ದಿವ್ಯ ಸಂದೇಶಗಳನ್ನು ನೀನು ಓದಿದ್ದೀಯ. ಅವರೇನು ಹೇಳಿದ್ದಾರೆ? ಪರಿಶುದ್ಧವಾದ ಆತ್ಮವೇ ಪರಮಾತ್ಮ, ಪರರ ಆತ್ಮಕ್ಕೆ ನೋವಾಗದಂತೆ ಬಾಳಿ ಬದುಕುವುದೇ ಈ ಪರಮಾತ್ಮನಿಗೆ ಅರ್ಪಿಸುವ ಮೃಷ್ಟಾನ ಭೋಜನ ಎಂದು ಅಲ್ಲವೇ? ಹೌದು ಸ್ವಾಮಿ, ನಿಜ. ಏನು ನಿಜ? ಅದೇ ಸ್ವಾಮಿ, ನೀವು ಹೇಳಿದ್ದೆಲ್ಲ. ನಾನೇನು ಹೇಳಿದೆ? ಅದೇ ಸ್ವಾಮಿ, ದೇವರು ಗುಡಿ ಗುಂಡಾರಗಳಲ್ಲೆಲ್ಲ ನಿರ್ಮಲವಾದ ಮನಸ್ಸಿನಲ್ಲೇ ಇದ್ದಾನೆ ಎಂದು. ಏನೇ ಶಿಲಾ, ನಿನಗ ಎಲ್ಲಿದ್ದೀಯಾ? ಇಲ್ಲೇ ಸ್ವಾಮಿ, ನಿಮ್ಮ ಜೊತೆಯಲ್ಲೇ ಇದನ್ನಲ್ಲ. ನನ್ನ ಜೊತೆಯಲ್ಲಿಯೇ ಇದ್ದೀಯಾ, ಆದರೆ ನಿನ್ನ ಮನಸ್ಸಲ್ಲಿದೆ ಏನೇನೋ ಯೋಚನೆ ಮಾಡ್ತಾ ಇದೆ ಅಂತ ಕೇಳಿದೆ. ಹುಚ್ಚಿ, ನಾನೇನು ನಿನಗೆ ದೇವರನ್ನು ಪೂಜಿಸಬೇಡ ಅಂತ ಹೇಳಿಲ್ಲ, ದೇವರನ್ನು ಹುಡುಕಿಕೊಂಡು ಗುಡಿಗೆ ಹೋಗಬೇಡ ಅಂತ ಹೇಳಿದೆ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೇನು ಫಲವೆಂಬತ್ತೆ, ಮನ ಸ್ವಚ್ಛವಿಲ್ಲದೆ ಗುಡಿಗೆ ಹೋಗಿ ಸುತ್ತಾಡಿ ಮನೆಗೆ ಬಂದರೆ ಏನು ಪ್ರಯೋಜನ? ನಮ್ಮಿಂದ ಯಾವುದೇ ಪಾಪ ಕಾರ್ಯ ಘಟಿದಂತೆ ನೀ ನಡೆದುಕೋ ತಂದೆ ಎಂದು ನಿರ್ಮಲ ಮನಸ್ಸಿನಿಂದ ನಿರಾಕಾರ ಮೂರ್ತಿಯಾದ ಆ ಭಗವಂತನನ್ನು ಇಲ್ಲಿಂದಲೇ ಪ್ರಾರ್ಥಿಸಲಾಗುವುದಲ್ಲವೇ? ಹೋಗ್ಲಿ ಬಿಡು ಚೀಲಾ, ನಿನ್ನ ಮನ ಬಂದಂತೆ ನೀ ನಡೆದುಕೋ. ಆದರೆ ನನ್ನದೊಂದು ಮಾತು, ಈ ನಿನ್ನ ಮನೆಯ ದೇವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಂಡರೆ ಸಾಕು.